ಕರೆದಿದ್ದೀವಿ. ಕಾರಣ ಮೈಸೂರಿನಲ್ಲಿ ಪರಿಸರ ಉಳಿಸ್ತೀವಿ, ಪರಿಸರವನ್ನು ಉಳಿಸ್ಬೇಕು ಅಂತೇಳಿ ಹಲವಾರು ಜನರು ಇವತ್ತು ಅದನ್ನು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಸರ್ಕಾರಿ ಅಧಿಕಾರಿಗಳಿಗೆ ನಿರ್ದೇಶನ ಮಾಡುವಂತಹ ಜನಪ್ರತಿನಿಧಿಗಳು ಯಾರಿದ್ದಾರೋ ಗೊತ್ತಿಲ್ಲ. ಏಕಾಏಕಿ ಕಳ್ಳರ ಥರ ಬಂದು ರಾತ್ರಿ ಹೊತ್ತು ನೂರಾರು ಮರಗಳನ್ನ ಇವತ್ತು ನಗರದಾದ್ಯಂತ ಅದನ್ನ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಿಂದ ಏನು ಅಭಿವೃದ್ಧಿ ಕಾಣ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಇವರು ಅದೇ ನೆರಳಲ್ಲಿ ಅದೇ ಗಾಳಿನ ಕುಡಿತಿರುವಂತಹ ಈ ಅಧಿಕಾರಿಗಳು, ಈ ಜನಪ್ರತಿನಿಧಿಗಳು ಇವತ್ತು ಮೈಸೂರು ಮಹಾರಾಜರು ಕಟ್ಟಿದಂತಹ ಸುಂದರವಾದ ನಗರವನ್ನು ಇವತ್ತು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಇದ್ರ ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾನು ಜನರಲ್ಲಿ, ಸಾರ್ವಜನಿಕರಲ್ಲಿ ಮನವರಿಕೆ ಮಾಡ್ಕೊಳ್ಳೋದೇನೆಂದರೆ, ಇಡೀ ನಗರದಲ್ಲಿ ವಾಸಿಸುವಂಥ ಪ್ರತಿಯೊಬ್ಬರ ಹಕ್ಕು ಇದು ಪರಿಸರವನ್ನು ಉಳಿಸ್ಕೊಳ್ಬೇಕಾದದ್ದು ನಮ್ಮ ಹಕ್ಕಾಗಿರ್ತದೆ. ಹಾಗಾಗಿ ಪರಿಸರವನ್ನು ಉಳಿಸೋದ್ರಲ್ಲಿ ನಾವು ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ಹಾಗಾಗಿ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಯಾರು ಈ ದುರ್ನಡತೆಯನ್ನು ನಡ್ಕೋತಿದ್ದಾರೆ, ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಿಗಾಗಲಿ, ಇವರನ್ನು ನಾವು ಯಾವ ರೀತಿ ಇವ್ರನ್ನ ಅತಿಕ್ರಮಣದಿಂದ ಇವ್ರನ್ನ ಭೇದಿಸಬೇಕು ಅನ್ನೋದನ್ನು ನಾವು ಈಗಾಗಲೇ ಎಲ್ಲ ಪರಿಸರವಾದಿಗಳು ಎಲ್ಲ ತೀರ್ಮಾನ ಮಾಡಿದ್ದೀವಿ. ಮೈಸೂರು ನಗರದ ಜನತೆ, ನೀವು ನಮ್ಮ ಪರವಾಗಿ ನಿಲ್ಲಿ. ಇವತ್ತಲ್ಲ ನಾಳೆ ನಾವು ಪರಿಸರವನ್ನು ಮೈಸೂರಿನಲ್ಲಿ ಹಿಂದೆ ಹೇಗಿತ್ತು ಅದೇ ರೀತಿ ಯಥಾಸ್ಥಿತಿ ಕಾಪಾಡ್ಕೊ ಹೋಗ್ಬೇಕು ಅನ್ನೋದೇ ನಮ್ಮ ಈ ಒಂದು ಹೋರಾಟ ಆಗಿರ್ತದೆ. ನಮಸ್ಕಾರ. ನಾಗರಾಜ್ ಅಂತೇಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಗರದ ಕಾರ್ಯದರ್ಶಿ.